28% ಲಹರಿ ವಿದ್ಯಾರ್ಥಿಗಳೆಡೆಯಲ್ಲಿ ವ್ಯಾಪಕವಾಗಿದೆ ಎಂದು ಅಂಕಿಅಂಶಗಳು ತಿಳಿಸುವಾಗ, ಓ ನನ್ನ ಮಾನ್ಯರೇ, ಇದು ಕಾಶ್ಮೀರದಲ್ಲ, ಮಣಿಪುರದಲ್ಲ, ಅಸ್ಸಾಂ, ಬಿಹಾರ, ಒಡಿಸಾದಲ್ಲೂ ಅಲ್ಲ, ಯಾಕೆ ನಮ್ಮ ನೆರೆ ರಾಜ್ಯವಾದಂತಹ ಕೇರಳದಲ್ಲೂ ಅಲ್ಲ, ಹೊರತಾಗಿ ನಾವು ನೆಲೆಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಬುದ್ಧಿವಂತರ ಜಿಲ್ಲೆ ಎಂದು ಖ್ಯಾತಿ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಗರಗಳಲ್ಲಾಗಿದೆ ಈ السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಉಸ್ತಾದರೇ, ಅದೇ ರೀತಿ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ವೀಕ್ಷಕರೇ, ಪರೀಕ್ಷಕರೇ, ನಿರೀಕ್ಷಕರೇ, ನಾವೆಲ್ಲರೂ ಇಲ್ಲಿ ಒಗ್ಗೂಡಲು ಕಾರಣ, ಈ ಜಗತ್ತನ್ನೇ ಸೃಷ್ಟಿಸಲು ಕಾರಣಕರ್ತರಾದಂತಹ ಪವಿತ್ರ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೇ ಜನ್ಮದಿನವನ್ನು ಕೊಂಡಾಡುತ್ತಿರುವಂತಹ ಈ ಒಂದು ಸುಂದರವಾದ ಸಮಯದಲ್ಲಿ ನನ್ನೆಲ್ಲ ಅರ್ಪಿತವಾದಂತಹ ವಿಷಯವಾಗಿದೆ ದಾರಿ ತಪ್ಪುತ್ತಿರುವ ಮಕ್ಕಳು. ಪ್ರೀತಿಯ ಸಹೋದರರೇ, ಈ ಒಂದು ಮಾದಕ ವ್ಯಸನಗಳಿಂದ ನಿಯಂತ್ರಣ ತಪ್ಪಿ ಹೋಗುತ್ತಿರುವಂತಹ ಈ ಒಂದು ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನ್ಯ ಸ್ತ್ರೀ ಪುರುಷರೆಂದು ಲೆಕ್ಕಿಸದೆ ನಿರಂತರ ಸಂಪರ್ಕದಲ್ಲಿರುವಂತಹ ಈ ಒಂದು ಸನ್ನಿವೇಶಗಳ ಮಧ್ಯೆ ಉದ್ಭವಿಸಿದಂತಹ ಅತ್ಯಂತ ನೀಚ ಕೃತ್ಯವಾಗಿದೆ ಲಹರಿ ಪದಾರ್ಥಗಳ ಬಳಕೆ. ಇಂದು ಪ್ರಾಥಮಿಕ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರೌಢಾವಸ್ಥೆಗೆ ತಲುಪುವ ಸಮೂಹಗಳ ಕೈಯಲ್ಲಿ ಇಂದು ಲಹರಿ ಪದಾರ್ಥಗಳು ಸಾಮಾನ್ಯವಾಗಿದೆ. ಇಂದು ನಮ್ಮ ಮಕ್ಕಳು ಕಲಿಯುವಂತಹ, ಇಂದು ನಮ್ಮ ಮಕ್ಕಳು ಓಡಾಡುವಂತಹ ನಗರಗಳು ಲಹರಿ ಪದಾರ್ಥಗಳಿಂದ ತುಂಬಿಕೊಂಡಿರುವೆ ಎಂದು ಹೇಳುವುದು ನಮಗೆ ಅತ್ಯಂತ ಭಯಭೀತಿ ಹುಟ್ಟಿಸುವಂತಹ ಕಾರ್ಯವಾಗಿದೆ. ನಾಳೆ ನಮ್ಮ ಮಕ್ಕಳಿಗೆ ಬಾಧಿಸುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. 28% ಲಹರಿ ವಿದ್ಯಾರ್ಥಿಗಳೆಡೆಯಲ್ಲಿ ವ್ಯಾಪಕವಾಗಿದೆ ಎಂದು ಅಂಕಿಅಂಶಗಳು ತಿಳಿಸುವಾಗ, ಓ ನನ್ನ ಮಾನ್ಯರೇ, ಇದು ಕಾಶ್ಮೀರದಲ್ಲ, ಮಣಿಪುರದಲ್ಲ, ಅಸ್ಸಾಂ, ಬಿಹಾರ, ಒಡಿಸಾದಲ್ಲೂ ಅಲ್ಲ, ಯಾಕೆ ನಮ್ಮ ನೆರೆ ರಾಜ್ಯವಾದಂತಹ ಕೇರಳದಲ್ಲೂ ಅಲ್ಲ, ಹೊರತಾಗಿ ನಾವು ನೆಲೆಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಬುದ್ಧಿವಂತರ ಜಿಲ್ಲೆ ಎಂದು ಖ್ಯಾತಿ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಗರಗಳಲ್ಲಾಗಿದೆ ಈ ರೀತಿಯ ಹೀನ ಕೃತ್ಯಗಳು ಸಂಭವಿಸುತ್ತಾ ಇರುವುದು. ಪ್ರೀತಿಯ ಸಹೋದರರೇ, ಕುಲ್ಲು ಮುಸ್ಕಿರಿನ್ ಹರಾಮುನ್, ಎಲ್ಲ ಅಮಲು ಮಾಡುವಂತಹ ಎಲ್ಲ ಅಮಲು ಪದಾರ್ಥಗಳನ್ನು ಕೂಡ ಪವಿತ್ರ ಇಸ್ಲಾಂ ಕಡ್ಡಾಯವಾಗಿ ನಿಷೇಧಿಸಿದೆ ಎಂಬ ಪವಿತ್ರ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುಂದರ ಸಂದೇಶ ತಿಳಿದಿಲ್ಲವೇ? ಸುಸಂಸ್ಕೃತನೋ, ಸದ್ಗುಣ ಸಂಪನ್ನನೋ, ಸದಾಚಾರಿಯೋ ಆಗಬೇಕಾದ ಮಾನವನು ಇಷ್ಟು ಕೂಡ ಕಲುಷಿತಗೊಳ್ಳುವಾಗ ಅದರ ವಿರುದ್ಧ ಧ್ವನಿ ಎತ್ತಲು ಯಾರೂ ಕೂಡ ಮುಂದೆ ಬರುತ್ತಿಲ್ಲ. ಪಟ್ಟಣ ಕಟ್ಟಡಗಳಲ್ಲಿ, ಹಳ್ಳಿಗಲ್ಲಿಗಳಲ್ಲಿ ಸಂಪೂರ್ಣವಾಗಿ ಲಹರಿ ಪದಾರ್ಥಗಳು ನಿಲ್ಲಬೇಕಾಗಿದೆ. ಕೊಲ್ಲೆಗಳಂತಹ, ದರೋಡೆ ಹಲ್ಲೆಗಳಂತಹ ಅತ್ಯಂತ ನೀಚ ದುಷ್ಕೃತ್ಯಗಳ ಮೂಲಕ ತನ್ನ ಸಮಯವನ್ನು ಪೋಲು ಮಾಡುತ್ತಿದ್ದಂತಹ ಒಂದು ಕಾಲ, ಮಾದಕ ದ್ರವ್ಯಗಳಿಂದ ತುಂಬಿ ತುಳುಕುತ್ತಿದ್ದಂತಹ ಒಂದು ಕಾಲ, ಅತ್ಯಾಚಾರ ಅನೈತಿಕತೆಗಳಲ್ಲಿ ಮುಳುಗಿದ್ದ 6ನೇ ಶತಮಾನದ ಅರಬಿಗಳಿಗೆ ಪವಿತ್ರ ಇಸ್ಲಾಮಿನ ಸುಂದರ ಸಂದೇಶವನ್ನು ಪರಿಣಾಮಕಾರಿಯಾಗಿ ಬೋಧಿಸಿದರು. ಆ ಮೂಲಕ ಕುಡಿತ ಹಾಗೂ ಮಾದಕ ದ್ರವ್ಯಗಳಾದ ಸರಾಯಿಯಂತಹ ವಸ್ತುಗಳ ಉದ್ಯಮವನ್ನೇ ನಡೆಸುತ್ತಿದ್ದಂತಹ ಅಂದಿನ ಜನರ ಮುಂದೆ, ಓ ಜನರೇ, ಮಾದಕ ವಸ್ತುಗಳನ್ನು ಹಾಗೂ ದ್ರವ್ಯಗಳನ್ನು ತ್ಯಜಿಸಿ, ಅದು ಶೈತಾನಿ ಪ್ರೇರಣೆಯಾಗಿದೆ ಎಂಬ ಪವಿತ್ರ ಕುರ್ಆನಿನ ಸುಂದರ ಸಂದೇಶವನ್ನು ಅವರ ಮುಂದಿಟ್ಟರು. ಪ್ರೀತಿಯ ಸಹೋದರರೇ, ಇಂದು ವಿದ್ಯಾರ್ಥಿನಿಯರೆಡೆಯಲ್ಲಿ ಅನೈತಿಕ ಬಂಧಗಳು, ಅಮಾಯಕರ ಮೇಲೆ ನಡೆಸುವಂತಹ ಗುಂಪಿನ ಹಲ್ಲೆಗಳು, ಸ್ವಂತ ತಾಯಿಯನ್ನೇ ಅತ್ಯಾಚಾರಗೈಯುವಂತಹ ಅತ್ಯಂತ ಹೀನ ಕೃತ್ಯಗಳು ಸಂಭವಿಸುತ್ತಾ ಇದೆ. ಪ್ರೀತಿಯ ಸಹೋದರರೇ, ಗೆಳೆಯ ಹಸ್ತಗಳನ್ನು ಜೋಡಿಸಿ, ಭುಜಗಳನ್ನು ತಾಗಿಸಿ, ನಮ್ಮಿಬ್ಬರೆಂದೇ ಭಾವಿಸುವಂತಹ ಜೀವನವು ಕೊನೆಗೆ ಲಹರಿ ಪದಾರ್ಥಗಳಿಗೆ ಬಲಿಯಾಗುವುದಾದರೆ ಆ ಗೆಳೆತನದಲ್ಲಿ ಏನು ಫನ? ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ಜಾಲಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಮಾದಕ ದ್ರವ್ಯಗಳಂತಹ ವಿಷ ಬೀಜವನ್ನು ಬಿತ್ತುವ ಶುದ್ರ ಶಕ್ತಿಗಳನ್ನು ನಮ್ಮೆಡೆಯಲ್ಲಿ ಹುಟ್ಟಿಸಲಿಕ್ಕೆ ಬೇಕಾಗಿ ಹಪಹಪಿಸುವಂತಹ ಕೆಲವೊಬ್ಬರ ಕೈಗೊಂಬೆಗಳಾಗಿ, ಕೆಲವರ ಅಜೆಂಡಗಳ ಪೂರ್ತಿ ಮಾಡಲಿಕ್ಕೆ ಬೇಕಾಗಿ ದುಷ್ಕರ್ಮಗಳನ್ನು ಮಾಡುವವರು ಯಾರೇ ಆಗಿರಲಿ ಅವರನ್ನು ದೂರದ ಕಡಲಿಗೆ ಎಸೆಯುವಂತಹ ದಿನ ದೂರವಿಲ್ಲ ಎಂದು ಮಾತ್ರ ನೆನಪಿಸುತ್ತಾ ನನ್ನ ಮಾತಿಗೆ ಕಡಿವಾಣ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಕೋಡ್ ಲೆಟರ್ ಟಿ